ಕೋಟ್ಯಾಂತರ ಭಕ್ತಾದಿಗಳ ನಂಬಿಕೆಯ ದೇವರಾದಂಥ ತಿರುಪತಿ ತಿರುಮಲ ಒಂದು ದೇವಸ್ಥಾನದಲ್ಲಿ ತಯಾರು ಮಾಡುವಂತಹ ಈ ಪ್ರಸಾದದಲ್ಲಿ ದನದ ಕೊಬ್ಬಿನ ಅಂಶ ಮತ್ತು ಮೀನಿನ ಎಣ್ಣೆಯನ್ನು ಕಲಬೆರಕೆ ಮಾಡ್ತಾರೆ. ಏನು ಸರಬರಾಜು ಮಾಡ್ತಾಯಿದ್ದಾರೆ, ಗುತ್ತಿಗೆದಾರ ಏನು ಪಡೆದಿದ್ದಾರೆ, ಆ ಗುತ್ತಿಗೆದಾರರು ಆ ಹಿಂದೆ ಇದ್ದಂಥ ಯಾರು ಜಗನ್ಮೋಹನ್ ರೆಡ್ಡಿ ಸರ್ಕಾರ, YSR ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದರಲ್ಲಿ ಕಲಬೆರಕೆ ತುಪ್ಪ, ಕಲಬೆರಕೆ ದನದ ಕೊಬ್ಬು ಮತ್ತು ಮೀನಿನೆಣ್ಣೆ ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಭಕ್ತಾದಿಗಳಿಗೆ ಲಡ್ಡನ್ನು ತಯಾರು ಮಾಡಿ ಏನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹಾಲಿ ಸರ್ಕಾರ ಏನಿದೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ದಾರೆ. ಈ ಆರೋಪ ಸತ್ಯಾಸತ್ಯತೆ ಏನು, ಯಾಕೆ ಇವಾಗ ಆರೋಪ ಮಾಡ್ತಾ ಇದ್ದಾರೆ? ಹಿಂದೆ ವಿರೋಧ ಪಕ್ಷ ಇಲ್ಲ ಇರ್ಬೋದು, ಆದರೆ ಅವರು ಆರೋಪ ಮಾಡ್ಬೋದಾಗಿತ್ತಲ್ಲ. ಯಾವುದೇ ವಸ್ತು ಒಂದು ಆಹಾರ ಬಂದು ನಾವು ಪ್ರಸಾದನ ವಿನಿಯೋಗ ಏನು ಮಾಡ್ತೀವಿ, ದೇವಸ್ಥಾನದಲ್ಲಿರ್ಬೋದು ಬೇರೆ ಕಡೆ ಇರ್ಬೋದು, ಆ ಪ್ರಸಾದನ ವಿನಿಯೋಗ ಮಾಡುವಾಗ ಅದನ್ನು ಮುಂಜಾಗ್ರತವಾಗಿ ಅದನ್ನು ತನಿಖೆ ಮಾಡುವಂಥ ಒಂದು ಸಮಸ್ಯೆ ಇರ್ತದೆ, ಕ್ವಾಲಿಟಿ ಕಂಟ್ರೋಲ್ ಅಂತೇಳಿ. ಆ ಕ್ವಾಲಿಟಿ ಕಂಟ್ರೋಲರ್ ಸಹ ಆ ಗುತ್ತಿಗೆದಾರರು ಮತ್ತು YSR ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ರಾ? ಇದು ಸತ್ಯನಾ ಇಲ್ಲ ಅಸತ್ಯನಾ? ಯಾಕಂದರೆ ಇದು ನನ್ನ ಪ್ರಶ್ನೆ ಅಲ್ಲ. ಇಡೀ ಪ್ರಪಂಚದಲ್ಲಿ ಶ್ರೀಮಂತ ದೇವರು ಅಂತ ಹೇಳಿದ್ರೆ ನಮ್ಮ ಬಾಲಾಜಿ ವೆಂಕಟರಮಣ ಸ್ವಾಮಿ. ಯಾಕಂದರೆ ಅವರು ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ತಾರೆ. 3 ದಿನ 4 ದಿನ ಕೆಲಸ ಕಾರ್ಯ ಬಿಟ್ಟು ಸೆಡ್ಗಳಲ್ಲಿ ಇರ್ತಾರೆ ಜನಸಾಮಾನ್ಯರು. ಕಾಲ್ನಡಿಗೆ ಜಾತಿಯಲ್ಲಿ ಸುಮಾರು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲ, 100 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ 600 ಕಿಲೋಮೀಟ್ರಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಭಕ್ತಾಧಿಕಾರಿಗಳೇ ಆಘಾತಕಾರಿ ಸುದ್ದಿ ಏನು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ. ಇದು ಸತ್ಯನ ಅಸತ್ಯನ ದೇವರನ್ನೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ದೇವರು ಒಬ್ಬರು ಇದ್ದಾರೆ ಅನ್ನೋ ಸತ್ಯ ಇದ್ದರೆ, ಭಕ್ತಾದಿಗಳಿಗೆ ದೇವ್ರ ಮೇಲೆ ನಂಬಿಕೆ ಅನ್ನೋದು ಇದ್ದರೆ, ಈ ಒಂದು ಲಾಡಲ್ಲಿ ಯಾರೇ ಕಲಬೆರಕೆ ಮಾಡಿದರೆ ಅವ್ರ ವಂಶ ನಾಶ ಆಗಿಬಿಡ್ತದೆ. ಯಾಕಂದರೆ ಒಬ್ರದ್ದು ಇಬ್ಬರದಲ್ಲ ಇದು. ಯಾಕಂದರೆ ನಂಬಿಕೆ ಮೇಲೆ ದೇವರು ಇರೋದು. ನಾವೇನು ಕೋಟ್ಯಾಧಿಪತಿಗಳೆಲ್ಲ ಹೋಗ್ತಾ ಇರೋದಲ್ಲಿಗೆ ಬಡವರು ಕೂಲಿ ಮಾಡೋರು ಹೋಗ್ತಾ ಇದ್ದೀವಿ. ಕೋಟ್ಯಾಧಿಪತಿಗಳು ಕ್ಯೂರಲ್ಲಿ ಹೋಗ್ತಾರೆ, ಕ್ಯೂದಲ್ಲಿ ಬರ್ತಾರೆ. ಅದಕ್ಕೋಸ್ಕರ ತಿರುಪತಿ ಒಂದು ದೇವಸ್ಥಾನದ ಮೇಲೆ ಇವತ್ತು ಹಾಲಿ ಸರ್ಕಾರ ಚಂದ್ರಬಾಬು ನಾಯ್ಡು ಅವರು ಏನು ಆರೋಪ ಮಾಡಿದ್ದಾರೆ, ಈ ಆರೋಪ ಸತ್ಯಾಸತ್ಯತೆ ಏನಂತ ತಿಳಿಯಲು ಇಲ್ಲ CBIಗೇನೋ ಕೊಡಿ, ಇಲ್ಲ ಬೇರೆ ಯಾವ ಸಮಸ್ಯೆ ತನಿಖಾ ಸಮಸ್ಯೆ ಇದೆ ಪಾರದರ್ಶಕವಾಗಿ ಆಗಬೇಕು. ಇವಾಗೇನು ಆರೋಪ ಮಾಡಿದರೆ ಆ ಆರೋಪ ಸುಳ್ಳು ಅಂತೇಳಿ ಗೊತ್ತಾದರೆ ದೇವರಾಣಿಗಳಿದ್ರೆ ದೇವರೇ ಅವ್ರಿಗೆ ಶಿಕ್ಷೆ ಕೊಟ್ಟು ಜನಸಾಮಾನ್ಯರ ಸಾರ್ವಜನಿಕವಾಗಿ ಅವ್ರಿಗೆ ಭಕ್ತಾದಿಗಳಿಗೆ ಶಿಕ್ಷೆ ಕೊಡ್ತಾರೆ. ಅದರ ಹಿಂದೆ ಏನು ಜಗನ್ಮೋಹನ್ ರೆಡ್ಡಿ ಏನಾದ್ರು ತಪ್ಪು ಮಾಡಿದರೆ ಅವ್ರಿಗೂ ಸಹ ಸಾರ್ವಜನಿಕವಾಗಿ ಆ ದೇವರು ಶಿಕ್ಷೆ ಕೊಡೋಕ್ಕನ್ನ ಭಕ್ತಾದಿಗಳಿಗೆ ಶಿಕ್ಷೆ ಕೊಡಲಿ. ಈ ಸತ್ಯಾಸತ್ಯತೆ ಹೊರಬರಲಿ. ಜನಸಾಮಾನ್ಯರು ಮತ್ತು ಭಕ್ತಾದಿಗಳ ಮೇಲೆ ಆಘಾತಕಾರಿ ಈ ಸುದ್ದಿಯನ್ನು ಏನಾಗಿದೆ ಅನ್ನೋದು ಸತ್ಯಾಸತ್ಯತೆ ತಿಳಿಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಮತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಏನು ನಿನ್ನೆ ದಿನ ಆಂಧ್ರ ಸರ್ಕಾರದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಏನು ಈ ತಿರುಪತಿ ಲಾಡು ಬಗ್ಗೆ ಏನು ಒಂದು ಪದಬಳಕೆ ಮಾಡಿದ್ದಾರೆ, ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆಯಿಂದ ಕಲುಷಿತರಾಗಿದೆ ಅಂತ, ಅದು ಬಹಳ ಖಂಡನೀಯ ವಿಚಾರ. ಯಾಕಂದರೆ ಹಲವಾರು ಪ್ರಪಂಚದಲ್ಲಿ ಭಕ್ತರಿದ್ದಾರೆ. ತಿರುಪತಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಭಕ್ತಾದಿಗಳು ಅವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ತಿರುಪತಿ ದೇವರು ಅಂದಮೇಲೆ ಅವ್ರು ಮೆಟ್ಲು ನಡೆಯುವಾಗ ಚಪ್ಪಲಿ ಕೂಡ ಬಿಟ್ಟು ಬರೀ ಕಾಲಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿಗಳು, ಇಲ್ಲಿಂದ ಮುಳುಬಾಗಿಲಿಂದ ಕೂಡ ಅನೇಕ ಜನ ಹೋಗ್ತಾರೆ. ಇಂಥ ಭಕ್ತಾದಿಗಳಿಗೆ ನೋವು ತಂದಿರ್ತಕ್ಕಂಥ ವಿಚಾರ ಆಗಿರ್ತದೆ. ಅವ್ರ ರಾಜಕಾರಣ ಏನಾದರೂ ಇರಲಿ, ಅವ್ರ ರಾಜ್ಯದಲ್ಲಿ ಮಾಡಿಕೊಳ್ಳಿ. ಜಗನ್ಮೋಹನ್ ರೆಡ್ಡಿ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು. ತಿರುಪತಿ ದೇವಸ್ಥಾನ ಆಂಧ್ರ ಸೊತ್ತು, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊತ್ತಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊತ್ತಾಗಿರ್ತದೆ. ಇಡೀ ಪ್ರಪಂಚದಲ್ಲಿ ಆರ್ಥಿಕವಾಗಿ ಇನ್ಕಮ್ ಬರ್ತಾ ಇರ್ತಕ್ಕಂಥ ದೇವಸ್ಥಾನಗಳು 2ನೇ ದೇವಸ್ಥಾನ ನಮ್ಮ ತಿರುಪತಿ ಆಗಿರ್ತದೆ. ಇಡೀ ಪ್ರಪಂಚದಲ್ಲಿನೇ ದೇಶದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿರ್ತದೆ. ಅಂತ ಅಷ್ಟೊಂದು ಭಕ್ತಿಪೂರ್ವಕವಾಗಿ ನಾವು ಇಲ್ಲಿಂದ ಸ್ನಾನಗಳು ಮಾಡಿಕೊಂಡು ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಇದು ಮಾಡಿಕೊಂಡ್ರೆ, ನೀವು ಇಂಥ ಪ್ರಸಾದವನ್ನು ಈ ಥರ ಕೊಬ್ಬು ಇದು ಮಾಡಿದ್ದಾರೆ, ಏನೇನೋ ನೀವು ಅಪ್ರಚಾರ ಮಾಡ್ತಾಯಿದ್ದೀರಾ. ಅದು ಸತ್ಯ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಅದು ಸತ್ಯ ಇದ್ದರೆ ನಮ್ಮ ನಾರಾಯಣಗೌಡರು ಹೇಳ್ದಂಗೆ ಅವರೆಲ್ಲ ನಾಶ ಆಗೋಗ್ತಾರೆ. ಅದು ಯಾರೇ ಮಾಡಿರಲಿ, ಒಂದು ದೇವರ ವಿಚಾರಕ್ಕೆ ಬಂದಾಗ ಇದನ್ನು ಹಿಂದೂಗಳೆಲ್ಲ ಕೂಡ ಒಂದು ಭಕ್ತಿಯಿಂದ ಹೋಗ್ತಾ ಇರ್ತಾರೆ ಆ ದೇವಸ್ಥಾನಕ್ಕೆ. ಇವತ್ತೇನಾಗತ್ತೆ ಅಂದರೆ ಅವ್ರಿಗೆಲ್ಲ ಮನಸ್ಸಲ್ಲಿ ಈ ಥರ ಕಬ್ಬು ಮಿಕ್ಸ್ ಆಗಿದೆ, ದೇವ್ರು ಇದ್ದಾನ ಇಲ್ವಾ ಅಂತಕ್ಕಂಥ ಕ್ವಶನ್ ಬಂದ್ಬಿಡ್ತದೆ ಅವ್ರಿಗೆಲ್ಲ ಕೂಡ. ಈ ರೀತಿ ನೀವು ಈ ಥರ ಹೇಳಿಕೆಗಳು ನೀಡೋದ್ರಿಂದ ಚಂದ್ರಬಾಬು ನಾಯ್ಡು ಹೋರಾಟ ಮಾಡೋರಾಗಿದ್ದರೆ ಇಷ್ಟು ದಿನದಿಂದ ಏನು ಮಾಡ್ತಾಯಿದ್ರು? ಇವರು ಮುಖ್ಯಮಂತ್ರಿ ಆದಾಗ ಇದನ್ನು ಹೇಳ್ಬೇಕಾ? ಇದಕ್ಕೆ ಮೊದಲು ಹೋರಾಟ ಮಾಡಬೇಕಾಗಿತ್ತಲ್ಲ. ಅವಾಗ ಮಾಡಿದರೆ ಇನ್ನೂ ನಾವೆಲ್ಲ ಖುಷಿ ಪಡ್ತಾಯಿದ್ವಿ. ಯಾಕಂದರೆ ಜನರಿಗೋಸ್ಕರ ಇಷ್ಟೊಂದು ಕಾಲೇಜಿಂದ ಇಷ್ಟೊಂದು ವರ್ಕ್ ಮಾಡ್ತಾಯಿರಂತೆ. ಅಧಿಕಾರ ಬಂದರೆ ಈ ಥರ ಅವರ ರಾಜಕೀಯ ದುರುದ್ದೇಶ ಅಂತ ಕೂಡ ನಮ್ಮ ಉದ್ದೇಶ ಇದೆ ಇದರಲ್ಲಿ. ಅವ್ರ ರಾಜಕೀಯ ದುರುದ್ದೇಶದಿಂದ ಈ ಥರ
ಬೇರೆ ಸರ್ಕಾರದ ಮೇಲೆ ಮಾಡ್ತಾಯಿದ್ರು. ಇವ್ರ ಸರ್ಕಾರ ಒಂದು 3 ತಿಂಗಳಾಯ್ತಲ್ಲ, ಇಷ್ಟು ದಿನ ಏನು ಮಾಡಿದ್ರು? ಇಷ್ಟು ದಿನ ಜನರಿಗೆಲ್ಲ ಕೂಡ ಕಬ್ಬು ತಿನ್ನಿಸಿದ್ರ ಲಾಡು ಅಲ್ಲಿ ಅಂತಕ್ಕಂಥ ಒಂದು ಸಂಶಯ. ಪಾಪ ಅನೇಕರು ಇವಾಗ ನಾನ್ ವೆಜ್ ತಿಂದಿರ್ತಕ್ಕಂಥ ಅನೇಕ ಜನರಿದ್ದಾರೆ. ತಿರುಪತಿ ದೇವಸ್ಥಾನ ಅಂದರೆ ಕಣ್ಣು ಕೊಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ಕಾಲಲ್ಲಿ ಚಪ್ಪಲಿ ಇದ್ರೆ ತೆಗೆದುಬಿಟ್ಟು ತಿಂತಕ್ಕಂಥ ಎಷ್ಟೋ ಜನ ಇದ್ದಾರೆ, ಪರಮಾತ್ಮನ ನೆನೆಸ್ಕೊಂಡು. ಅಂಥವ್ರಿಗೆಲ್ಲ ಈ ದಿನ ಇದು ಮಹಾ ಮೋಸ ಆಗಿರ್ತದೆ. ಇನ್ಮೇಲೆ ತಿರುಪತಿ ದೇವಸ್ಥಾನದ ಮೇಲೆ ಈ ರೀತಿ ಕೆಲಸಗಳಾಗ್ತಾ ಇದ್ರೆ ನಮಗೆಲ್ಲ ಕೂಡ ಗೌರವ ಹೋಗುತ್ತೆ, ಎಲ್ಲ ಹಿಂದೂಗಳು ಕೂಡ ಅಂತ ಹೇಳ್ತಾ. ಇದು ಯಾರು ಏನು ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಕಠಿಣವಾಗಿ ಶಿಕ್ಷೆ ಆಗಬೇಕು. ಇದನ್ನು ನಮ್ಮ ಕೇಂದ್ರ ಸರ್ಕಾರ ಇದನ್ನು ಕೈಗೆತ್ಕೊಂಡು ಇದನ್ನು ಪರಿಷ್ಕಾರ ಮಾಡಿ ಜನರಿಗೆ ಸತ್ಯಾಂಶ ತಿಳಿಸ್ಬೇಕು. ಯಾಕಂದರೆ ಜನರ ಮನಸ್ಸು ತುಂಬ ಕೆಟ್ಟೋಗಿದೆ. ಏನು ನಾವು ಇಷ್ಟು ದಿನ ಕಬ್ಬು ತಿಂದ್ವಾ, ಹಸುದು, ದನದ್ದು, ಮೀನಿಂದು ಅಂತ ಅವ್ರಿಗೆಲ್ಲ ಕೂಡ ತಾವೆಲ್ಲ ಕೂಡ ಮನಃಶಾಂತಿ ಕೊಡಬೇಕು. ಇದೆಲ್ಲ ಕೂಡ ಈ ವಿಚಾರವನ್ನು ಕ್ಲಾರಿಫೈ ಮಾಡಬೇಕು ನೀವೆಲ್ಲ ಕೂಡ ಅಂತ ಕೂಡ ತಿಳಿಸ್ತಾ, ಮತ್ತೊಮ್ಮೆ ಆ ವೆಂಕಟೇಶ್ವರ ಸ್ವಾಮಿ ಇದ್ದರೆ ಅಂಥದ್ದೇನಾದರೂ ನಡೆದಿದ್ರೆ ಅವ್ರಿಗೆ ಕಠಿಣವಾಗಿ ಹತ್ತಿರ ದಿನಗಳಲ್ಲೇ ಶಿಕ್ಷೆ ಆಗುತ್ತೆ. ಆ ವೆಂಕಟೇಶ್ವರ ಸ್ವಾಮಿ ನೋಡ್ಕೊತಾರೆ ಅಂತ ಕೂಡ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.